ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಹಾಗೆ ಇವತ್ತಿನ ಟಾಪಿಕ್ ಕೂಡ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನು ಅಂತ ಅಂದ್ರೆ ಟೈಮಿಂಗ್ಸು. ಬೆಳಗ್ಗೆ ಕೂರ್ಸೋದಾ? ಸಂಜೆ ಕೂರ್ಸೋದಾ? ಬೆಳಗ್ಗೆ ಆದ್ರೆ ಯಾವ ಟೈಮಿಂಗ್ಸು? ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಇರುತ್ತಲ್ವಾ? ಆ ಗೊಂದಲನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವಾ? ಸೊ ಅದ್ರ ಪ್ರಯುಕ್ತವಾಗಿ ಒಂದಷ್ಟು ನನಗೆ ಗೊತ್ತಿರೋ ಒಂಚೂರು ಮಾಹಿತಿ ಕೊಡೋಣ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ತುಂಬಾ ಆಡಂಬರವಾಗಿ ಮಾಡೋದಿಲ್ಲ. ಸಿಂಪಲ್ ಆಗಿ ಕಳಸ ಕೂರಿಸ್ಬಿಟ್ಟು ಪೂಜೆನ ಮಾಡೋ ಅಂಥದ್ದು. ನಾನು ಇದನ್ನ ವ್ರತದ ಥರ ಮಾಡ್ತೀನಿ, ಹಬ್ಬದ ಥರ ಮಾಡಲ್ಲ. ಹಾಗಾಗಿ ನಾನು ಸಿಂಪಲ್ ಆಗಿ ಕಳಸ ಇಟ್ಟು ಪೂಜೆನ ಮಾಡ್ತೀನಿ. ಅದಕ್ಕೂನು ನಾವು ಕಳಸ ಇಡಬೇಕು ಅಂತ ಅಂದ್ರೂ ಒಂದು ಸಮಯ ಅನ್ನೋದು ಬೇಕು ಅಲ್ವಾ? ಹಾಗಾಗಿ ನಾನು ಕೇಳೋದಕ್ಕೆ ಅಂತ ಹೋಗಿದ್ದೆ, ಯಾವ ಟೈಮಿಂಗ್ಸಲ್ಲಿ ಕೂರಿಸ್ಬೋದು ಅಂತ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ವರಮಹಾಲಕ್ಷ್ಮಿ ಇದು ಹಬ್ಬ ಅಲ್ಲ. ಇದು ಒಂದು ವ್ರತ. ವ್ರತದ ಥರಾನೇ ಮಾಡಬೇಕು. ತುಂಬ ನಿಷ್ಠೆಯಿಂದ ಮಾಡಬೇಕಾಗತ್ತೆ. ನಾವು ಹಬ್ಬದ ಥರ ಆಡಂಬರದ ರೀತಿ ಮಾಡೋದಕ್ಕಿಂತ ವ್ರತದ ರೀತಿ ನಿಷ್ಠೆಯಿಂದ ಕಟ್ಟುನಿಟ್ಟಾಗಿ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ನನ್ನ ನಂಬಿಕೆ. ಸೊ ನಾನು ಕೇಳ್ಪಟ್ಟಿರೋದು ಇದು. ನಾನು ಅದೇ ರೀತಿ ಆಚರಿಸ್ಕೊಂಡು ಬಂದಿದ್ದೀನಿ. ಇನ್ನು ನೀವೆಲ್ಲ ಯಾವ ರೀತಿ ಆಚರಿಸ್ತೀರಾ ಅಂತ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಆಮ್, ನಿಮ್ಮ ನಂಬಿಕೆ ಹೇಗಿರುತ್ತೋ, ಯಾವ ರೀತಿ ನಡ್ಸ್ಕೊಂಡ್ ಬಂದಿದ್ದೀರಾ ಅದೇ ರೀತಿ ನಡ್ಸ್ಕೊಂಡು ಹೋಗಿ. ಸೊ ಕೆಲವ್ರಿಗೆ ಒಂದು ಗೊಂದಲ ಇದೆ 21ಕ್ಕ ಅಥವಾ 28ಕ್ಕ ಅಂತ ಹೇಳ್ಬಿಟ್ಟು. 21ಕ್ಕೇನೆ ಇರೋದು. ಯಾರಿಗೆ 21ಕ್ಕೆ ಮಾಡಕ್ಕಾಗಲ್ಲ, ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಮಂತ್ಲಿ ಪ್ರಾಬ್ಲಮ್ಸ್ ಇದ್ದವರು 28ಕ್ಕೆ ಬೇಕಾದ್ರೆ ಮಾಡ್ಕೊಳ್ಬೋದು. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದ್ರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ. ನಾನು ರಾಯರದ್ದು ಯಾವುದೇ ಒಂದು ವ್ರತಗಳು ಹೇಳೋದಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಇಲ್ಲೂ ಅಷ್ಟೇನೆ, ನಾವು ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ ಅಥವಾ ಕಳಸ ಕೂರಿಸ್ತಾ ಇದ್ದೀವಿ ಅಂತ ಅಂದ್ರೆ ಇಲ್ಲೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಮಾಡಬೇಕು. ಸಮಯ ಬೆಳಗ್ಗೆ 4:30 ಇಂದ 5:45 ಒಳಗಡೆ ನೀವು ಪೂಜೆನ ಮುಗಿಸ್ಕೊಳ್ಬೇಕಾಗತ್ತೆ. ತುಂಬಾನೇ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಟೈಮು ಅದು. ಆದಷ್ಟು ನೈಟು ಎಲ್ಲ ಏನೇನು ಸಿದ್ಧತೆ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸ್ವಚ್ಛತೆಯಿಂದ ಎಲ್ಲನೂ ನೀವು ಸ್ನಾನ ಮಾಡಿ ಮಡಿಯಾಗಿ ಪ್ರತಿ ವರ್ಷ ನೀವು ಯಾವ ರೀತಿ ಆಚರಣೆ ಮಾಡ್ತೀರೋ ಅದೇ ರೀತಿ ಆಚರಣೆನ ಮಾಡಿ. ಎಲ್ಲರ ಮನೆಗೂ ಲಕ್ಷ್ಮಿ ಒಲಿದು ಬರಲಿ ಅಂತ ಆ ತಾಯಿ ಲಕ್ಷ್ಮೀ ದೇವಿ ಹತ್ರ ನನ್ನಪ್ಪ ರಾಘಪ್ಪನ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮತ್ತಷ್ಟು ಮಾಹಿತಿಗಳೇನಾದರೂ ಬೇಕಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾಳೆ ಒಂದೇ ದಿನ ಟೈಮ್ ಇರ್ತಕ್ಕಂಥದ್ದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಇವತ್ತು ನೈಟೇ ಕಾಮೆಂಟ್ ಹಾಕಿರಿ. ನಾನು ಬೆಳಗ್ಗೆ ಎದ್ದು ಆ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಏಕೆಂದ್ರೆ ಎಷ್ಟೊಂದು ಜನ ಹಳ್ಳಿಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಹೊರ್ಗಡೆ ಬಂದು ವಿಚಾರಿಸ್ಕೊಳಕ್ ಆಗಿರೋದಿಲ್ಲ. ಹಾಗಾಗಿ ಈ ರೀತಿ ಒಂದು ವಿಷಯನ ತಲುಪಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೊಸ ಚಾನಲ್ ಅಲ್ಲಿ ಹೊಸ ವಿಡಿಯೋ ಹಾಕಿದ್ದೀನಿ. ಅದನ್ನು ಕೂಡ ನೋಡಿ ಲೈಕ್ ಮಾಡಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.